ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಏನಪ್ಪ ಇಷ್ಟು ದಿನ ಮನೇಲೇ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಇವತ್ತು ನೋಡಿದ್ರೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತೊಂದು ಹೊರಗಡೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅದು ಫ್ರೆಂಡ್ ಪಾಪು ಬರ್ಡೇ ಇತ್ತು. ಸೊ ಅದು ಎಲ್ಲಿ ಏನು ಅಂತ ನಿಮಗೆ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ನೀವೇ ನೋಡಿ. ಪ್ಲೇಸ್ನ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಮೇ ಬಿ ನಾವು ಆಲ್ರೆಡಿ ಸಾತ್ನೂರು ಬಿಟ್ಟು ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಗೊತ್ತಿರೋರಿಗೆ ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ ಅಂತ ನಾನು ಅನ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೇಸ್ ಯಾವ ಥರ ಇದೆ ಏನು ಅಂತ, ನಾವು ಯಾರ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಇವಾಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಇನ್ನೇನು ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ ಅನಿಸುತ್ತೆ. ನೀವೇ ನೋಡಿ, ನನ್ನ ಹಸ್ಬೆಂಡ್ ಹೇಳ್ತಾರೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳು. ನಾವು ಎಲ್ಲಿಗೆ ಬಂದಿದ್ದೀವಿ ಹೇಳು. ಕೇಳಿಸ್ಕೊಂಡ್ರಿ ಅಲ್ವಾ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನೀವು ಯಾರ್ಯಾರೆಲ್ಲ ಈ ಪ್ಲೇಸ್ಗೆ ಬಂದಿದ್ದೀರಾ, ನಿಮಗೂ ಯಾರ್ಯಾರಿಗೆಲ್ಲ ಈ ಪ್ಲೇಸ್ ಅಂದರೆ ಎಷ್ಟು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನೀವು ಯಾರ್ಯಾರೆಲ್ಲ ಹೋಗಿದ್ದೀರಾ ಅಂತ. ಗೈಸ್, ನಾನು ಇಲ್ಲೊಂದು ಪ್ರಾಣಿ ತೋರಿಸ್ತೀನಿ. ಅದು ನಿಮಗೆ ಕಾಣಿಸ್ತಾ ಇದೆಯಾ? ಅದು ಯಾವ ಪ್ರಾಣಿ ಏನು ಅಂತ ನೀವು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನೋಡಿ, ನಿಮಗೆ ಕಾಣಿಸ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡಿ. ನಾನು ತುಂಬಾ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಾಗಿದ್ದರೆ ಅದು ಯಾವ ಪ್ರಾಣಿ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನೋಡೋಣ ಯಾರ್ಯಾರಿಗೆಲ್ಲ ಗೊತ್ತಾಗಿದೆ ಏನು ಅಂತ. ಆಲ್ಮೋಸ್ಟ್ ನಾವು ಇನ್ನೇನು ಟೆಂಪಲ್ ಹತ್ರ ಬಂದ್ವಿ. ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ. ಇವಾಗ ಟೆಂಪಲ್ ಹತ್ರ ಹೋಗ್ಬಿಟ್ಟು ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಪಾರ್ಟಿ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಬಂದ್ವಿ ಗೈಸ್. ನೀವೇ ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲಿ ಎಷ್ಟೊಂದು ರಶ್ ಇದ್ದಾರೆ ಅಂತ. ಯಪ್ಪ, ನಿಜವಾಗ್ಲೂ ಇಷ್ಟೊಂದು ರಶ್ ಇದ್ದಾರೆ ಅಂದರೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಗೈಸ್. ಈಚೆ ಕಡೆನೇ ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಚೆ ಕಡೆನೇ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಕೊನೆಗೂ ದರ್ಶನ ಆಗಲಿಲ್ಲ. ಹಂಗೇ ಕೈ ಮುಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಇಲ್ಲಿ ಓಲಿಯ ಪಾರ್ಕ್ ಅಂತ ಮಾಡ್ತಾರೆ, ನಿಮಗೆ ಗೊತ್ತಿದೆ ಅನಿಸುತ್ತೆ. ಅದು ಮಾಡ್ತಾಯಿದ್ರು. ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ನೋಡಿ. ಈಚೆಗಡೆನೇ ಇಲ್ಲೊಂದು ಗಣಪತಿ ವಿಗ್ರಹದ್ದು ದೇವಸ್ಥಾನ ಇತ್ತು. ಇಲ್ಲೇ ಮಂಗಳಾರತಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಜಸ್ಟ್ ಇವಾಗ ಬಂದ್ವಿ ಪಾರ್ಟಿ ಹಾಲ್ಗೆ. ನಾವು ಬರೋ ಅಷ್ಟರಲ್ಲಿ ಕೇಕ್ ಕಟಿಂಗು ಕೂಡ ಆಗಿತ್ತು. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು, ಸೊ ಅದಕ್ಕೆ ಅವ್ರ ಕೇಕ್ ಕಟಿಂಗ್ ಆಗಿಬಿಟ್ಟಿತ್ತು. ನೋಡಿ, ಇವಳೇ ನನ್ನ ಫ್ರೆಂಡು. ಇವ್ರ ಅಕ್ಕ ಪಾಪು ಬರ್ಡೇಗೆ ನಾವು ಬಂದಿದ್ದು. ಇವಳನ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಫ್ರ್ಯಾಂಕ್ ಮಾಡಿದ್ದೆ ಇವಳನ್ನ. ಸರಿ, ಟೈಮ್ ಆಯಿತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಬರಬೇಕಾದ್ರೆ ತುಂಬ ಬಿಸಿಲಿತ್ತು. ಸೊ ಹೋಗ್ಬೇಕಾದ್ರೆ ಹಂಗೆ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಾವು ಮಯೂರ ಬೇಕ್ರಿ ಬಂದ್ವಿ ಸಾತ್ನೂರಲ್ಲೇ. ಜ್ಯೂಸ್ ತಗೊಂಡು ಇಬ್ಬರು ಹಂಗೆ ಕುಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಸಮೋಸ ತಿನ್ನಬೇಕು ಅನಿಸ್ತು ನನಗೆ. ಎಲ್ಲಾದರೂ ಹೊರಗಡೆ ಹೋದರೆ ಏನಾದರೂ ನೋಡಿದ್ರೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನಿಸ್ತಾ ಇರುತ್ತೆ. ಹಂಗೆ ಸಮೋಸ ತೊಗೊಂಡ್ವಿ, ತಿಂದ್ಕೊಂಡು ಹೊರಟ್ವಿ. ಚಪ್ಪಲಿ ತೊಗೊಬಿಟ್ಟಿತ್ತು ಗಾಯ್ಸ್. ಚಪ್ಪಲಿ ತೊಗೊಂಡು ಹಂಗೆ ಮನೆಗೆ ಹೊರಡೋಣ ಅಂತ ಜ್ಯೂಸ್ ಕುಡ್ಕೊಂಡು ಇವಾಗ ಬಂದ್ವಿ ಚಪ್ಪಲಿ ಅಂಗಡಿಗೆ. ಇದೊಂದು ಜೊತೆ ತೊಗೊಂಡೆ, ಇನ್ನೊಂದು ಜೊತೆ ಇಲ್ಲಿದೆ. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಹೊರಡ್ತಾ ಇದ್ವಿ. ಮನೆಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಗೋಬಿ ತಿನ್ನಬೇಕು ಅಂತ ಎಷ್ಟೊಂದು ಅಂದ್ಕೊಂಡಿದ್ದೆ, ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ತೊಗೊಬರಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡ್. ನಾವಿಲ್ಲಿ ಸಾತ್ನೂರಲ್ಲೇ ತೊಗೊತಾ ಇದ್ದೀವಿ. ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ನಾವು ಸಾತ್ನೂರು ಸೈಡ್ ಬಂದಾಗೆಲ್ಲ ಯಾವಾಗಲೂ ಇಲ್ಲೇ ಗಾಯ್ಸ್ ತೊಗೊಳ್ಳೋದು ಗೋಬಿ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಸೂಪರಾಗಿರುತ್ತೆ. ನೀವು ಯಾರಾದರೂ ಈ ಕಡೆ ಸೈಡ್ ಬಂದರೆ ಇಲ್ಲಿ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ.
ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಸೂಪರಾಗಿರುತ್ತೆ. ನಾವು ಯಾವಾಗಲೂ ಇವಾಗ ಮನೆಗೆ ಹೊರಡ್ತಾ ಇದ್ವಿ. ಹೊರಡ್ಬೇಕಾದ್ರೆ ಹಂಗೆ ನಮ್ಮ ಅಕ್ಕ ಮನೆಗೆ ಹೋಗಿ ನಮ್ಮ ಅಕ್ಕ ಪಾಪು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಮ್ಮ ಅಕ್ಕ ಪಾಪು ನೋಡ್ಕೊಂಡು ಮನೆಗೆ ಬಂದ್ವಿ. ಇವಾಗ ಮನೆಗೆ ಬಂದ್ವಿ, ಇನ್ನೂ ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಆಲ್ರೆಡಿ 5:30 ಆಗಿಬಿಟ್ಟಿದೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ ಗೈಸ್. ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಯಾರಾದರೂ ಒಂದ್ಸಲಿ ಈ ಕಡೆ ಬಂದರೆ, ಕನಕಪುರ ಸೈಡ್ ಬಂದರೆ ನೀವು ಒಂದ್ಸಲಿ ಆ ಪ್ಲೇಸ್ಗೆ ವಿಸಿಟ್ ಮಾಡಿ. ಪ್ಲೇಸ್ ಅಂತೂ ನಿಜವಾಗ್ಲೂ ಸೂಪರಾಗಿತ್ತು. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.